ನೆನ್ನೆ ಎಪಿಸೋಡ್ನಲ್ಲಿ ನಮ್ಮನ್ನ ಕಣ್ಣೀರು ಹಾಕ್ಸಿದ್ರಿ, ಅದು ನಮ್ಗೆ ಬೇಜಾರಿದೆ. ಎಲ್ಲರೂ ಅಳ್ತಾ ಇದ್ರು. ಐ ಥಿಂಕ್ ಇಡೀ ಕರ್ನಾಟಕನೇ ನಿನ್ನೆ ಕಣ್ಣೀರು ಹಾಕ್ತು ಅಂತ ಅನ್ಸುತ್ತೆ. ಆ ಮ್ಯಾಟ್ರ್ ನಿಮ್ಗೆ ಗೊತ್ತಾಗಿರಬಹುದು. ಆ ಜನರ ಪ್ರೀತಿ ಗಳಿಸೋದು ಅಷ್ಟು ಈಸಿ ಅಲ್ಲ. ಇವತ್ತು ಎಲ್ಲರೂ ಕೂಡ ಬಗೆ ಬಗೆದು ಪ್ರೀತಿನ ಕೊಡ್ತಾ ಇದ್ದಾರೆ. ಆ ಖುಷಿಯನ್ನು ವ್ಯಕ್ತಪಡಿಸೋದಾದ್ರೆ ಆ್ಯಕ್ಚುಲಿ ಇದ್ರ ಬಗ್ಗೆ ಹೇಳೋಕ್ಕೆ ಮಾತೇ ಇಲ್ಲ. ಈ ಒಂದು ವಿಚಾರದಲ್ಲಿ ಸ್ಪೀಚ್ಲೆಸ್ ಆಗೋಗ್ತೀವಿ, ಪದಗಳು ಸಿಗಲ್ಲ. ಈ ಒಂದು ಪ್ರೀತಿಗೆ ಯಾವ ಥರ ನಾನು ರೆಸ್ಪಾಂಡ್ ಮಾಡಲಿ ಅನ್ನೋದೇ ಅರ್ಥ ಆಗೋದಿಲ್ಲ. ಬಟ್ ಒಳಗಡೆ ಇರಬೇಕಾದ್ರೆ ಏನು ನಡೀತಾ ಇತ್ತು, ಹೊರಗಡೆ ಏನು ನಡೀತಾ ಇದೆ ನಮ್ಮ ಬಗ್ಗೆ ಏನೂ ಐಡಿಯಾನೇ ಇರಲಿಲ್ಲ. ಬಟ್ ಆಚೆ ಬಂದು ನೋಡಿದಾಗ ವೆರಿ ಸ್ಪೆಷಲ್. ಆ್ಯಂಡ್ ಬಿಗ್ ಬಾಸ್ ಕೂಡ ಸ್ವತಃ ಅವರು ಒಂದು ನನಗೆ ಲೆಟರ್ ಕೊಡ್ತಾರೆ, ಸ್ವತಃ ಮಾತನಾಡ್ತಾರೆ. ತವರಿಂದ ಹೋಗ್ತಾ ಇರೋದು, ನೀವು ಒಬ್ಬ ಕಂಟೆಸ್ಟೆಂಟ್ ಆಗಿ ಆಚೆ ಹೋಗ್ತಾ ಇಲ್ಲ, ತವರಿಂದ ನೀವು ಹೋಗಿ ಬಾ ಮಗಳೇ ಅಂತ ಒಂದು ಸ್ಟೇಟ್ಮೆಂಟ್ನ ಹೇಳ್ತಾರೆ. ತುಂಬ ದೊಡ್ಡದು ಅದು. ಐ ಥಿಂಕ್ ಎಲ್ಲರೂ ಹೇಳ್ತಾಯಿದ್ರು ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ಬಿಗ್ ಬಾಸ್ ಸ್ವತಃ ಈ ಥರ ಒಂದು ವಿದಾಯನ ಯಾರಿಗೂ ಮಾಡಿಕೊಟ್ಟಿಲ್ಲ. ಒಂದು ಎಮೋಷ್ನಲ್ ವಿದಾಯ, ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಫೇರ್ವೆಲ್ ಅಂತಲೇ ಹೇಳ್ಬೋದು. ಎಲಿಮಿನೇಷನ್ ಅಂತ ಕರೆಯೋಕ್ಕೆ ಆಗಲ್ಲ ಇದನ್ನು. ನಾನಂತೂ ಇದನ್ನು ಎಲಿಮಿನೇಷನ್ ಅಂತ ಕನ್ಸಿಡರೇ ಮಾಡಿಲ್ಲ. ಅದು ಒಂದು ಪ್ರಕ್ರಿಯೆ, ಎಲಿಮಿನೇಷನ್ ಅನ್ನೋದು ಒಂದು ಪ್ರಕ್ರಿಯೆ. ಬಟ್ ಇದು ಜಸ್ಟ್ ಪ್ರಕ್ರಿಯೆ ಆಗಿರಲಿಲ್ಲ ನನಗೆ. ಇದೊಂದು ಫೇರ್ವೆಲ್, ಇಟ್ಸ್ ಅ ಬ್ಯೂಟಿಫುಲ್ ಫೇರ್ವೆಲ್ ಥರನೇ ಆಗಿತ್ತು. ತುಂಬಾ ಖುಷಿ ಇದೆ ಇದ್ರ ಬಗ್ಗೆ. ಆ್ಯಂಡ್ ಇದ್ರ ಬಗ್ಗೆ ಜನರು ಇಷ್ಟು ಪ್ರೀತಿ ತೋರಿಸಿ ನನ್ನನ್ನು ಅವರು ಮನೆ ಮಗಳ ಥರ ತೊಗೊಂಡ್ಬಿಟ್ಟಿದ್ದಾರೆ. ಅವರು ಒಂದು ಪೋಸ್ಟ್ಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಮಾಡ್ತಾ ಇದ್ರೆ ಒಂದೊಂದು ಪೋಸ್ಟ್ಗಳು ಸುದೀಪ್ ಸರ್ ಹತ್ರ ಮಾತಾಡೋದಾಗಿರ್ಬೋದು ಸ್ಟೇಜ್ ಮೇಲೆ ನಿಂತ್ಕೊಂಡು, ಅಥವಾ ಬಿಗ್ ಬಾಸ್ ನನ್ನ ಹತ್ರ ಮಾತಾಡಿರೋದಾಗಿರ್ಬೋದು ಮನೆ ಒಳಗಡೆ. ಮೈ ಗಾಡ್, ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಜನ ಪೋಸ್ಟ್ಗಳು ಇದ್ರ ಬಗ್ಗೆ ವೆರೈಟಿಯಾಗಿ ಹಾಕಿದ್ದಾರೆ. ಡಾಟರ್ ಆಫ್ ಕರ್ನಾಟಕ, ಮನೆ ಮಗಳು, ಅದು ಲಾಡ್ ಆಫ್ ಈ ಬಿರ್ದು ಮುಂದೆ ಐ ಥಿಂಕ್ ಇನ್ನೇನು ಕೇಳೋಕ್ಕಾಗಲ್ಲ, ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇದು ಒಂದು ಫಿನಾಲೆ ಥರನೇ ಇತ್ತು ಅಂತ ಹೇಳ್ಬೋದು. ನನಗೆ ಕಪ್ಪು ಗೆಲ್ಲುವಷ್ಟು ಖುಷಿ ಆಯಿತು. ಸೂಪರ್. ನಾ ಕಂಡಂತೆ ನೆಗೆಟಿವ್ ಪ್ರತಿ ಇಷ್ಟು ಸೀಸನ್ಗಳಲ್ಲೂ ಕೂಡ ಎಲ್ಲ ಸೀಸನ್ಗಳದ್ದು ಇಂಟರ್ವ್ಯೂಗಳು ನಾವು ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ಇದನ್ನು. ಬಟ್ ಈ ಸೀಸನಲ್ಲಿ ನಿಮ್ಮನ್ನು ನೋಡ್ದಂಗೆ ಅಷ್ಟಾಗಿ ನಿಮ್ಮನ್ನು ಕೆಟ್ಟದಾಗಿ ಟ್ರೋಲ್ ಮಾಡಿದ್ದು ತುಂಬ ಕಡಿಮೆ. ಈಗ ಈ ಒಳಗಿರೋರ ಬಗ್ಗೆ ಅಷ್ಟೇ ತುಂಬ ಟ್ರೋಲ್ಗಳಾಗ್ತಾ ಇರುತ್ತೆ, ಏನೇನೋ ಮಾಡ್ತಿರ್ತಾರೆ. ಬಟ್ ನಿಮ್ಮನ್ನು ಆ ರೀತಿ ಟ್ರೋಲ್ ಮಾಡಿದ್ದು ತುಂಬ ಕಡಿಮೆ. ಅಲ್ಲೇ ಗೊತ್ತಾಗುತ್ತೆ ನೀವು ಮನಸ್ಸನ್ನು ಗೆದ್ದಿದ್ದೀರಾ ಅಂತ ಹೇಳಿ. ಟ್ರೋಲರ್ಸ್ಗಳ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿ? ಅಂದರೆ ಪಾಸಿಟಿವ್ ಟ್ರೋಲ್ ಮಾಡಿದ್ದಾರೆ ನಿಮ್ಮ ಬಗ್ಗೆ. ಎಸ್ ಪ್ರತಿ ವಾರ ಏನೇನು ಆಗುತ್ತೋ, ನಾನು ಒಂದಷ್ಟು ಕಡೆ ಎಡವಿದ್ದೀನಿ, ಇಲ್ಲ ಅಂತಲ್ಲ. ಒಂದು ಕಡೆ ಚೇಂಜಿಂಗ್ ರೂಮಲ್ಲಿ ನನ್ನ ಮತ್ತು ಚೈತ್ರ ಅವ್ರ ಮಧ್ಯೆ ಒಂದಷ್ಟು ಕಾನ್ವರ್ಸೇಷನ್ಸ್ ಆಗುತ್ತೆ. ಅದು ವೀಕೆಂಡಲ್ಲಿ ನಾನು ಓಪನ್ ಮಾಡಿ ಹೇಳ್ತೀನಿ, ಅಲ್ಲಿ ಎಡವ್ತೀನಿ. ಸೊ ಕೆಲವೊಂದು ಕಡೆ ಆಗಿದೆ ಮಿಸ್ಟೇಕ್ಸ್. ಒಬ್ಬ ಕಂಟೆಸ್ಟೆಂಟ್ ಅಂದಮೇಲೆ ಬಿಗ್ ಬಾಸ್ ಒಂದಷ್ಟು ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಆ ಸಿಚುವೇಶನ್ಸಲ್ಲಿ ಎಲ್ಲೋ ಒಂದು ಕಡೆ ನಾವು ಗೆದ್ಕೊಂಡು ಆಚೆ ಬರ್ತೀವಿ ಆ ಸಿಚುವೇಶನಿಂದ, ಒಂದು ಕಡೆ ಸಿಕ್ಕಾಕೊಂಡ್ಬಿಡ್ತೀವಿ, ಒಂದು ಕಡೆ ಸೋಲ್ತೀವಿ. ಅದೆಲ್ಲ ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ಆ ವಾರದ ಪ್ರಕಾರ ಟ್ರೋಲರ್ಸ್ಗಳು ಟ್ರೋಲ್ ಮಾಡೋದಾಗಲಿ, ಅಥವಾ ನಾವು ಹೇಗೆ ಕಾಣಿಸ್ಕೊಳ್ತೀವೋ ಆ ರೀತಿಯೇ ಅವ್ರ ಪಾಪ ಇದು ಮಾಡ್ಕೊಳ್ತಾರೆ. ಅವರು ಬೇಕು ಅಂತ ಟಾರ್ಗೆಟ್ ಮಾಡಿ ಯಾರನ್ನೂ ಟ್ರೋಲ್ ಮಾಡೋದಿಲ್ಲ. ನಾವು ಹೇಗೆ ಒಳಗಡೆ ಇರ್ತೀವೋ ಅದೇ ಹೊರಗಡೆ ಕಾಣಿಸೋದು. ದರ್ ಇಸ್ ನಥಿಂಗ್ ಸ್ಪೆಷಲ್ ಅಬೌಟ್ ಇಟ್ ಅಲ್ವಾ. ನಾವೇನೋ ಇಲ್ಲಿ ಏನೋ ಗ್ರಾಫಿಕ್ಸ್ ಮಾಡಿ ಏನೋ ಚೇಂಜ್ ಮಾಡೋಕ್ಕಾಗಲ್ಲ. ಇಟ್ಸ್ ಲೈವ್ ಅಷ್ಟೇ. ಒಳಗಡೆ ಏನಿರುತ್ತೋ ಹೊರಗಡೆನೂ ಹಾಗೇ ಇರುತ್ತೆ. ಆ್ಯಂಡ್ ನನ್ನ ತನವನ್ನು ಎಲ್ಲೂ ನಾನು ಬಿಟ್ಕೊಟ್ಟಿಲ್ಲ. ನಾನು ಏನಿದ್ದೀನೋ ಹೊರಗಡೆ ಯಾವ ರೀತಿ ಇದೀನೋ, ಇಂಡಸ್ಟ್ರಿಗೆ ಬಂದು ಆಲ್ಮೋಸ್ಟ್ 9-10 ವರ್ಷ ಆಯಿತು. ನಾನು ಓದುವಾಗ್ಲಿಂದನೂ, ಅಂದರೆ ಡಿಗ್ರಿಯಿಂದನೂ ನಾನು ಇಂಡಸ್ಟ್ರಿಯಲ್ಲಿದ್ದೀನಿ. ಓದು ಮತ್ತು ಆ್ಯಕ್ಟಿಂಗ್ 2 ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೆ. ಸೊ ಅವಾಗಿಂದ ನೋಡಿರುವಂಥ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಸೊ ಎಲ್ರಿಗೂ ಗೊತ್ತು 9 ವರ್ಷದಿಂದ ನಾನು ಹೇಗಿದ್ದೀನಿ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ. ಆ್ಯಂಡ್ ಅದೇ ವ್ಯಕ್ತಿತ್ವ ಬಿಗ್ ಬಾಸ್ ಮನೆ ಒಳಗಡೆನೂ ಇದ್ದೆ. ಸೊ ಆ ಸಿಚುವೇಶನ್ಸ್ ಬಂದಾಗ ಹೇಗೆ ಹ್ಯಾಂಡಲ್ ಮಾಡಿದೆ, ಎಲ್ಲಿ ನನ್ನ ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಆಲ್ಮೋಸ್ಟು. ಎಲ್ಲೆಲ್ಲಿ ಸ್ವಲ್ಪ ಎಮೋಷ್ನಲಿ ಡ್ರೈನ್ ಔಟ್ ಆದೆ, ಅದೂ ಆದೆ. ಒಬ್ಬ ಮನುಷ್ಯ ಅಂದಮೇಲೆ ಎಲ್ಲನೂ ಆಗ್ತಾರೆ. ಸೊ ಟ್ರೋಲರ್ಸ್ಗೆ ಏನೂ ಹೇಳೋಕ್ಕೆ ಇಲ್ಲ. ಐ ಮೀನ್ ದೇ ಡೂಯಿಂಗ್ ದೇರ್ ಜಾಬ್. ಅವರ ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು ಅವ್ರು ಏನೇನು ಸಾಧ್ಯನೋ ಅದನ್ನು ಮಾಡ್ತಾ ಇದ್ದಾರೆ. ಬಟ್ ಕೆಲವೊಂದು ಏನಾಗ್ಬಿಡುತ್ತೆ, ತುಂಬ ಈಸಿಯಾಗಿ ಜಡ್ಜ್ಮೆಂಟ್ ಪಾಸ್ ಮಾಡ್ತಾರೆ. ಅದೊಂದು ಮಾಡಬಾರ್ದು. ಒಂದು ಸ್ವಲ್ಪ ಬಿಕಾಸ್ ನಾವು ಒಳಗಡೆ ಕಂಟೆಸ್ಟೆಂಟ್ಸ್ ಆಗಿ ಇರೋದ್ರಿಂದ 24 hours ನಾವು ಆ ಒಂದು ಮನೆಗುಂಗಲ್ಲಿರ್ತೀವಿ, ಮನೆ ಒಳಗಡೆ ಇರ್ತೀವಿ 24 hours. ಇಲ್ಲಿ 1.5 ಅವರ್ ಎಪಿಸೋಡ್ ಇರುತ್ತೆ. ಸೊ ಕೆಲವೊಂದೆಲ್ಲ ನಮಗೆ ಒಂದಷ್ಟು ಐಡಿಯಾಸ್ ಇರುತ್ತೆ. ಸೊ ತುಂಬ ಈಸಿಯಾಗಿ ಜಡ್ಜ್ಮೆಂಟ್ ಪಾಸ್ ಮಾಡಬಾರ್ದು. ಆ್ಯಂಡ್ ವೈಯಕ್ತಿಕವಾಗಿ ಪರ್ಸ್ನಲ್ ಅಟ್ಯಾಕ್ ಮಾಡಬಾರ್ದು, ಯಾರ ಬಗ್ಗೆನೇ ಆಗಿರಲಿ, ಹೂ ಎವರ್ ಇಟ್ ಇಸ್. ಕೆಟ್ಟದಾಗಿ ಪರ್ಸ್ನಲ್ ಅಟ್ಯಾಕ್ ಬೇಡ. ಇನ್ನು ಫನ್ನಾಗಿ ಏನಾದರೂ ಮಾಡ್ತೀರಾ, ಕಾಲು ಎಳಿತೀರಾ, ಕೂಲ್, ದ್ಯಾಟ್ ಈಸ್ ಆಲ್ ಕೂಲ್.
ಬಟ್ ಒಬ್ಬರು ಫ್ಯಾಮ್ಲಿಗೆ ಹರ್ಟ್ ಆಗೋ ಥರ ಆಗಿರ್ಬೋದು ಅಥವಾ ಪರ್ಸ್ನಲ್ ಅಟ್ಯಾಕ್ ಬೇಡ ಅಂತ ಅಷ್ಟೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.